ಹನುಮಾನ್ ಚಾಲೀಸ್ನ ನಮ್ಮ ಸುಕೃತಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ. ನಾನೇ ಅವತ್ತು ತುಂಬ ಶಾಕು ಮತ್ತು ಸರ್ಪ್ರೈಸು ನನಗೆ ಅವತ್ತು ಫಸ್ಟ್ ಟೈಮ್ ನಾನು ಅವ್ನ ಬಾಯಲ್ಲಿ ಅದು ಆ್ಯಕ್ಚುಲಿ ನಾನು ಕೇಳಿದ್ದಲ್ಲ, ನಿನ್ಗೆ ಹನುಮಾನ್ ಚಾಲೀಸ್ ಬರುತ್ತಾ ಅಂತಲೂ ಕೇಳಲಿಲ್ಲ. ಮಾತಾಡ್ತಾ ಫ್ಲೋನಲ್ಲಿ ಅಕ್ಕ ನಾನು ಹನುಮಾನ್ ಚಾಲೀಸ್ನ ಹಿಂಗೆ ಕಲ್ತಿದ್ದು ಗೊತ್ತಾ, ನಮ್ಮಪ್ಪ ಕರೆದುಬಿಟ್ಟು ನನಗೆ ನಿಂಗೆ ಹನುಮಾನ್ ಚಾಲೀಸ್ ಬರುತ್ತೇನೋ ಅಂತ ಕೇಳಿದ್ರು. ಅದು ಏನೋ ಫ್ಲೋನಲ್ಲಿ ಮಾತಾಡ್ದ, ಕಂದ ಹೇಳೋ ಅಂತ ಹೇಳಿದೆ. ಏನು ಸೂಪರಾಗಿ ಹೇಳೋ ಗೊತ್ತಾ, ನೀವು ಒಂದ್ಸತಿ ಕೇಳ್ಕೋಬೇಕು. ಆದರೆ ಅವತ್ತು ಅವನು ಒಬ್ಬನೇ ಇದ್ದ, ಇವತ್ತು ಅಜ್ಜಿ ಪಕ್ಕದಲ್ಲಿ ಕೂತವ್ರೆ, ನೋಡೋಣ ಬನ್ನಿ ಹೆಂಗೆ ಅವನು. ನನಗಂತೂ ಹನುಮಾನ್ ಚಾಲೀಸ್ ಕೇಳ್ತಾ ಇದ್ರೆ ನನಗೆ ಹನುಮಂತನ ನಿಜವಾದ ಆಶೀರ್ವಾದ ನಂಗೆ ಸಿಗ್ತಿದೆ ಅನ್ನೋ ಫೀಲ್ ಇರುತ್ತೆ ನನಗೆ. ಸೊ ಈಗ ಇನ್ನೊಂದು ಸತಿ ಆಶೀರ್ವಾದನ ಪಡ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಬನ್ನಿ ಸುಕೃತ, ಆ ಫೀಲ್ನ ಮತ್ತೆ ವಾಪಸ್ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಆದ್ರೂ ಅಜ್ಜಿ ಪಕ್ಕದಲ್ಲಿ ಕೂತಿರೋವಾಗ ಅಮ್ಮ ಹನುಮಾನ್ ಚಾಲೀಸ್ನ ಅಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ನಿಮಗೆ ನಂಬಕ್ಕಾಗ್ತಾ? ಫಸ್ಟ್ ಟೈಮ್ ನೀವು ಯಾವಾಗ ಕೇಳಿಸ್ಕೊಡ್ರಿ? ಇಲ್ಲ, ನಾವೆಲ್ಲ ಒಟ್ಟಿಗೆ ಕಲಿವಾಗನೇ ಜೊತೆಲೆ ಕಲ್ತ್ಕೊಂಡಿದ್ವಿ. ಏನು ಸರ್ಪ್ರೈಸ್ ಆಗಿಲ್ಲ ನಿಮಗೆ? ಅವರಮ್ಮ ಕೂರಿಸ್ಕೊಂಡು ಇಬ್ಬರು ನಾನು ಕೂರಿಸ್ಕೊಂಡು ಒಂದು ದಿನಕ್ಕೆ 7 ಸಲ ಹೇಳಬೇಕು ಅದನ್ನ ಹೇಳಿಸ್ತಾಳೆ. ಆ ಚಿಕ್ಕದು ಕೂಡ ಹೇಳುತ್ತೆ, ಪೂರ್ತಿ ಹೇಳುತ್ತೆ. ಅದು ಕೂಡ ಅದು ಈಗ ಅನ್ಕೊಂಬಿಟ್ಟು ಕೂತ್ಕೊಳ್ಳುತ್ತೆ. ಅದು ಎಷ್ಟು ಕ್ಯೂಟಾಗಿ ಗೊತ್ತಾ. ಸೊ ಅದು ಹೇಳುತ್ತೆ, ಇವನು ಹೇಳ್ತಾನೆ. ಇವನು ಫಸ್ಟ್ ಇವನೇ ಕಲ್ತಿದ್ದೆ, ಇನ್ನು ಏನೇನೋ ಹೇಳ್ತಾನೆ ಅವರಮ್ಮ ಹೇಳ್ಕೊಟ್ಟಿದ್ದ. ಹೌದಾ, ಏನೇನು ಕಲ್ತಿದ್ಯಾ ಚಿನಿ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ಬ್ರಹ್ಮ ಅದು ಹೇಳ್ತೀನಿ. ಆಮೇಲೆ ಇನ್ನೊಂದು ನೀಲಾಂಜನ ಸಮಾವಾಸ ಮಾಡಿ ಹೇಳ್ತೀನಿ. ಇಷ್ಟೊಂದು ಹೇಳ್ಕೊಟ್ಟಿದ್ದೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀಯ ಇದಕ್ಕೆ ನೀನು? ಯಾಕಂದ್ರೆ ಇದನ್ನ ಕಲಿಯಕ್ಕೆ ಎಷ್ಟು ಟೈಮ್ ಬೇಕು ಅಂತ ನಮ್ಗನ್ಸುತ್ತೆ. ಬಟ್ ನೀನು ಎಷ್ಟು? ನಾನು ಆ್ಯಕ್ಚುಲಿ ನನಗೆ ಬೇರೆ ಶ್ಲೋಕಗಳೆಲ್ಲ ರಾತ್ರಿ ಮಲ್ಗೋವಾಗ ಹೇಳ್ಕೊಡ್ತಿದ್ರು. ಮಲ್ಗೋವಾಗ ನಿಂಗೆ ಕೆಟ್ಟ ಬೀಳಲ್ಲ ಅಂತಂತಿದ್ರು. ಆಮೇಲೆ ಹನುಮಾನ್ ಚಾಲೀಸ ಕಲಿಯಕ್ಕೆ ಅದನ್ನು ಅಷ್ಟೇ, ಅದು ಓಕೆ ಅದನ್ನು ಹೇಳ್ತೀನಿ. ಆಮೇಲೆ ಹನುಮಾನ್ ಚಾಲೀಸ ಹೇಳಕ್ಕೆ ನಾನು ಒಂದು ವಾರ ಕರೆಕ್ಟಾಗಿ ತೊಗೊಂಡು. ಸೂಪರ್. ಇವ್ನ ಕಣ್ಣು ಎಷ್ಟು ಚೆನ್ನಾಗಿದೆ, ಕಣ್ಚಂದ. ಓಕೆ ಸುಕೃತ್, ಈಗ ನೀ ಕಾಡಬೇಡ ಸಾಜನ ಭಯ ಆಗ್ತಾ ಇದೆ ನನಗೆ. ಅಯ್ಯೋ ವನದಲ್ಲಿ ಏನು ಮಾಡ್ತಾನೆ ಗೊತ್ತಿಲ್ಲ ಅಂತ. ಓಕೆ ಚಿನಿ, ರೆಡಿನಾ? ಶ್ರೀ ಗುರು ಚರಣ ಸರೋಜ ರಜ ನಿಜಮನ ಮಕರ ಸುಧಾರಿ ಬರನೋ ರಘುಬರ ವಿಮಲ ಜಸು ಜೋದಾಯಕ ಫಲಚಾರಿ ಬುದ್ಧಿಹೀನ ತನುಜಾನಿಕೆ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯಾದೇವ ಮೋಹಿ ಹರುವ ಕಲೆಸ ಬಿಕಾರ. जय हनुमान ज्ञान गुरु सागर जय कपीसति हुलोक उजागर राम दूत अतुलित बलधाम अंजनी पुत्र पवन सुत राम महावीर विक्रम बजरंगी कुमति निवार सुमति के संगी कंचन वरण विराज सुबेसा कानन कुंडल कुंचित केसा हाथ ध्वज और ध्वजा विराजय कंदे मूंज नेवो साजय शंकर शिवन केसरी नंदन तेज प्रताप महाजगवंदन विद्यावान गुणियति चातुर राम काज करबे को आतर प्रभु चरित्र सुनिबेको रसिया राम लखन सीता मन बसिया सूक्ष्म रूप धरिಸಿ ऐति कावा विकट रूप धरि लंक चलावा भीम रूप धरि असुर संहारे रामचंद्र के काज संवारे लाई संजीवन लखन चियाए श्री रघुवीर हरसिमर लाए रघुपति कीन्ही बहुत बड़ाई तुम मम प्रिय परतै सम पाहि सास बदन तुम रोज सिखावे अस कश्यपति कंठ लगावे सनकादिक ब्रह्मांड मुनीसा नारद सारद सहित आईसा यम कुबेर दिक्पाल जहांते कप कोविद कह सके कहांते तुम उपकार सुग्रीवाई कीन राम मिलाई राजपद बीना तुमरो मंत्र विभीषण माना लंकेश्वर भय सब जग जाना युग शास्त्रो जन पर भानु ले लियो ताहि मधुर पल जानु प्रभु मुद्रिका मेली मुकमाही जन दिनांक के छन चनाई दुर्गम काज शिकित गए जयते सुख बब अनुग्रह तुम्हारे देते राम दुआरे तुमन कुमारे हो तना आज्ञा बिन पैसारे सब स्कल है तुम्हारी शरण तुम रक्षकता हो को डरना आपन तेज संभारो आपै तीनों लोक हंकते कापै भूत पिशाच निकट नहीं आवे महावीर जवन नाम सुनावे नासे रोग हरे सब बीरा जब निरंतर हनुमत बीरा संकट दे हनुमान चलावे मन क्रम जन जो लावे सब पर राम तपस्वी राजा दिन के काज सकल तुम साजा और मनोरथ जो कोई लावे सो ही मत जीवन पल पावे छानो युग प्रताप तुम्हारा है पर सिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नव निधि के दाता सवर दीन जानकी माता राम रसायन तुमरे पासा सगार हो रघुपति के दासा तुमरे भजन राम को पावे जन्म जन्म के दुख बिसरावे अंत काल रघुपति पुर जाहि जहाँ जन बिहारी भक्त कहाई और देवता चित्त धरही हनुमत सही सर्व सुख कलई संकट कटे मिटे सब पीरा जो सिर रहे हनुमत बल बीरा जय 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 हनुमान गोसाई कृपा करो कुल देव की नाई
जो सिट पार पाठ कर को ही चूटाई बंदी महास को होई जो है बड़े हनुमान चालीसा होए सिद्ध साकी गौरी सा तुलसीदास सदा हरिचय राखी जयनाथ हृदय माडेरा पवन तनय संकटाहरण मंगलमूर्ति रो रामलकन सीता सहित हृदय बसव सुरभु जैन मंजूर ಅಷ್ಟು ಫಾಸ್ಟ್ ಆಗಿ ಹೇಳಕ್ ಬರಲ್ಲ. ಅಂದರೆ ಅದರಲ್ಲಿ ಏನೋ ಒಂದು ಪವರ್ ಇದೆ ಹನುಮಾನ್ ಚಾಲೀಸಲ್ಲಿ, ಬಟ್ ಇವನಷ್ಟು ಫಾಸ್ಟ್ ಆಗಿ ಫಾಸ್ಟ್, ತುಂಬಾ ಫಾಸ್ಟ್, ನಾವು ಬಾಯಿ ತೆಗಿಯಕ್ಕೆ ಆಗಲ್ಲ. ಕರೆಕ್ಟ್ ಸ್ಪಷ್ಟವಾಗ ಪದ ಉಚ್ಚಾರಣೆ ಮಾಡೋದು. ಆಂಜನೇಯನ ಆಶೀರ್ವಾದ ಯಾವಾಗಲೂ ನಿಂದಿರ್ಲಿಕ್ಕಲ್ಲ. ಸೊ ಸ್ವೀಟ್. ಇವಾಗ ಚಮೇಲಿ ಸ್ಟೆಪ್ ರೆಡಿನಾ ನೀವೆಲ್ಲ? ಬನ್ನಿ ಹೋಗೋಣ.